ಸೊ ಹಾಯ್ ಗೈಸ್, ನಾವಿವತ್ತು ಕಟಿಂಗ್ ಶಾಪಿಗೆ ಬಂದಿದ್ದೀವಿ. ಏನಕ್ಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀವಿ. ಆನಂದ್ ಅವರ ಮದುವೆಗೆ ಆನಂದ್ಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಲಕ್ಷ್ಮೀಶ್ ನಮಗೆ ಗೊತ್ತಿಲ್ಲ ಸರಿಯಾಗಿ ಅಂತ ಅವ್ನ ಎಂಗೇಜ್ಮೆಂಟ್ಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನೊಬ್ಬ ಬಿಟ್ಟು ಇವನು ಕಟಿಂಗ್ ಮಾಡಿಸ್ತವನೆ. ಇವಾಗ ನಮ್ಮ ಮದುವೆ ಗಂಡು ಮದುಮಗ ಕಟಿಂಗ್ ಮಾಡಿಸ್ತವ್ರೆ. ಅವ್ರನ್ನ ಹೋಗಿ ತೋರಿಸ್ತೀವಿ ರೀ ನಿಮಗೆ. ಅವರ ಚಿಕ್ಕಪ್ಪ ಅವ್ರ ಮಗ ಇವನು. ಪಾಪ ಇಷ್ಟು ಚಿಕ್ಕ ಹುಡುಗಂಗೂ ಹಿಂಸೆ ಕೊಡ್ತಾವ್ರೆ. ಇಲ್ಲಿದೆ ನೋಡಿ ಮದುವೆ ಗಂಡು. ಪಾಪ ಅದ್ಭುತ. ಹೆಂಗೈತ ಕಟಿಂಗು? ಸ್ಯಾಟಿಸ್ಫೈ ಆಯ್ತೇನೋ? ಸ್ವಲ್ಪ ಬಿಳಿ ಕೂದಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಯಸ್ಸಾಯಿತು ಅಂತ ಕಟಿಂಗ್ ಮಾಡಿಸ್ತಾ ಇರೋದು. ನಾವು ಮಾಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ನಾವು ಮಾಡಿಸ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೀವಿ. ಅದಕ್ಕೆ ಬೇರೆಯವ್ರು ಯಾರು ನೋಡೋಕ್ಕಾಗಲ್ಲ. ಹಾಯ್ ಗೈಸ್, ಆನಂದ್ ಮದುವೆಗೆ ಟ್ರೈನಲ್ಲಿ ಹೋಗೋಕ್ಕೆ ಆಟೋಲ್ಲಿ ಹೋಗ್ತಿದ್ದೀವಿ. ನೋಡಿ ಫುಲ್ಲು ಲಗೇಜ್ ತುಂಬಿಸ್ಕೊಂಡು 1 2 3 ಲಗೇಜ್ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ. 4 ವಯಸ್ಸು, 2 ಚಿಕ್ಕ ಬ್ಯಾಗ್, 2 ದೊಡ್ಡ ಬ್ಯಾಗು, 1 ವೀಲ್ ಚೇರು, ನಾನು ಇನ್ನೊಂದು 2 3 ಒಂದು ಫ್ಯಾಮಿಲಿ ಫುಲ್ ಲಗೇಜ್ ಎಲ್ಲ ಇದೆ. ಅಲ್ಲೋಗಿ ಟ್ರೈನಲ್ಲಿ ಬಸ್ಸಲ್ಲಿ ಇದ್ದೀವಿ, ಆಟೋಲ್ಲಿ ವ್ಲಾಗ್ ಆಮೇಲೆ ಕಂಟಿನ್ಯೂ. ಬಾಯ್. ಸೊ ಗೈಸ್, ಏನಪ್ಪ ವಿಚಾರ ಅಂದರೆ ಇವ್ರ ಕಾಂದನ್ ಜೊತೆ ಬಂದ್ಬಿಟ್ಟು ನಾವು ಲಗೇಜ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ವಿ. ಇಲ್ಲೊಂದು ಲಗೇಜ್ ಬಂತು, ಒಂದು ಬೋಗಿ ಫುಲ್ ಲಗೇಜೇ ಇದೆ. ಇವಾಗ ಲಗೇಜ್ನೆಲ್ಲ ಇಳಿಸ್ಬಿಟ್ಟು ನಾವು ಟ್ರೈನ್ ಹತ್ತ ಕಾಯ್ತಾ ಇದ್ದೀವಿ. ನಾವು ಇಲ್ಲಿಗೆ 6:30 ಬಂದ್ವಿ, ಆದರೆ ಟ್ರೈನ್ ಬಂದ್ಬಿಟ್ಟು 10 ಕಾಲಿಗಿರೋದು. ಸೊ ಏನನ್ನೋದ ಹೇಳಿ, ಇದಕ್ಕೆ ಒಂಚೂರು ಸಿವಿಕ್ ಸೆನ್ಸ್ ಇಲ್ಲ ಈ ಮದುವೆ ಗಂಡಿಗೆ. ಬೈರಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಇವ್ರ ಡ್ಯಾನ್ಸ್ನ ನೀವು ಇದ್ರಲ್ಲಿ ನೋಡಿ, ಮದುವೆಯಲ್ಲಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಹೇಳ್ಬಿಡಿ. ಬಾಯ್. दुल्हन की तो ननद, दूल्हा की बड़ी बहन. ಮನೆ ಕಳಿಸ್ಕೊಂಡು हाँ, ಅಲ್ಲಿಂದ उधर ಇಂಟ್ರೆಸ್ಟ್. इसका ये निकल गया गाइस, वो लगवाया था निकल गया है, इसलिए ये ऐसे फील कर रही है कि वो दुनिया की ಆಗ್ಲೂ ಕಚ್ಚಡವಾಗೆ ಕಾಣಿಸ್ತಿದ್ಲು, ಈಗಲೂ ಕಚ್ಚಡವಾಗೆ. ನೋಡಿ ಗೈಸ್, ರೈಲು ಹಿಂಗಿರುತ್ತೆ, ರೈಲ್ವೆ ಸ್ಟೇಷನ್ ಹಿಂಗಿರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ನಿನಗೆ ಅಲ್ಲ ಅಂತ. ಸೊ ಗೈಸ್, ಆ್ಯಕ್ಚುಲಿ ನಿದ್ದೆ ಮಾಡೋಣ ಅಂತ ಮೇಲೆ ಹೋದ್ವಿ. ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಮಲಗಿದ್ದು. ಆದರೆ ನಮಗೆ ನೋಡಿದ್ರೆ ಆಗಿರೋದೇ 2 ಗಂಟೆ. ಇನ್ನು 2 ದಿನ ಇದೆ ನಾವು ಟ್ರೈನಲ್ಲಿ ಕಳೆಯೋವಂಥದ್ದು. ನಂಗೆ ಬೇಜಾರಾಯ್ತೈತೆ ಲಿಟ್ರಲಿ. ನೋಡಿ ಮೇಲೆ ನಮ್ಮ ಆನಂದ್ ಮೋಹನ್ ಸಿಂಗ್ ವಾವ್ ಕಾಣಿಸ್ತಾ ಇಲ್ಲ, ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಅದಕ್ಕೆ ಮಠ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕರಿ ಅವನಿಗೆ. ಮುಂದೆ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತಾರೆ ಅಲ್ಲಿ ನಿಮ್ಗೊಂದು ಏನಾದ್ರು ನಡೆದಿರೋ ಘಟನೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. 2000 years later. ಹಾಯ್ ಗೈಸ್, ನನಗೆ 2 ದಿವಸದ ನಮ್ಮ ಯಶಸ್ವಿಯ ಒಂದು ಪ್ರಯಾಣದ ನಂತರ UPಗೆ ಬಂದು ಇಳಿದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಫ್ರೀಡಮ್ ಸಿಕ್ಕಿದೆ ನಮಗೆ. ಇವತ್ತು ದಿನಾಂಕ ಬಂದ್ಬಿಟ್ಟು 31, ಸ್ವಾತಂತ್ರ್ಯ ದಿನಾಚರಣೆ. हम उतर गए ट्रेन से. ये देखो ತುಂಬ ಖುಷಿ ಆಗ್ತಾ ಇದೆ. लगेज देखो, ನಮ್ಮ ಲಗೇಜ್ सब खड़े हैं. ये देखो आनंद की छोटी बहन. ಸೊ ಗೈಸ್, ಫೈನಲಿ ವಿ ಆರ್ ಹೆಡ್ಡಿಂಗ್ ಟು UP ಆನಂದ್ ಹೌಸ್. ನಾವೆಲ್ಲ ಹೋಯ್ತಾ ಇದೀವಿ. ಇವಾಗ ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ. ಏನಂದ್ರೆ ಮಳೆ ಮೇಲ್ ಮಳೆ, ಮಳೆ ಮೇಲ್ ಮಳೆ, ಮಳೆ ಮೇಲ್ ಮಳೆ. ಮಳೆಯಿಂದ ನಮ್ಮನ್ನ ಸ್ವಾಗತ ಮಾಡ್ತಾ ಇದೆ UP. ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಬರಕ್ಕೆ 1 ಅವರ್ ತಗೊಂಡ್ರು. ಇವಾಗ ನಾವು ನಿಮ್ಗೆ ಮನೆ ಹತ್ರ ಹೋಗಿ ಸಿಗ್ತೀವಿ. ಇದು ಶೇಕಿಟ್ ಪುಷ್ಪವತಿ ಕಾರು. ನೋಡಿ ಎಲ್ಲ ಹೆಂಗಿದೆ ಏರಿಯಾ. ಇಲ್ಲೆಲ್ಲ ಹುಷಾರಾಗಿರ್ಬೇಕು, ಯಾವಾಗ ಬಂದು ತೆಗಿತಾನೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. ಬಾಯ್. ಮದುಮಗ ಇಲ್ಲೇ ಅವನೇ ನೋಡಿ. ब्लॉग कंटिन्यू हो रहा है. इधर देखो, अभी ये ब्रिज है. अभी नहा के धो के खाना खाने के लिए बैठे हैं. उनको दिखाता हूँ. ये देखो घर की नौकरानी हमको खाना डाल रही है. इधर सब डाइनिंग टेबल लगा के खाना खा रहे हैं. व्लॉग को बाद में कंटिन्यू करते हैं. ये भरत आया. भरत ಏನಾದರೂ ಮಾತಾಡೋ. ಫೈನಲಿ ಆನಂದ್ ಅವರ ತವ್ರ ಮನೆಗೆ ಬಂದಿದ್ದೀವಿ. ಇದು ಏನು UPಲಿ ಎಲ್ಲಿದೆ? ಗಾಜಿಪುರ. ಗಾಜಿಪುರಲ್ಲಿದೆ. ಅದ್ಭುತವಾಗಿದೆ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿ ಹಿಂದಿಲಿ ಮಾತಾಡ್ಬೇಕು. ಲೋಫರ್ हिंदी में बात करना है. बहुत ही अच्छा जगह है. आनंद नौकर चावल लेके आई डालने को. आराम से डाल. यही सिखाया तुझे.
ಸೊ ಗೈಸ್ ಈಗ ಮೊದಲನೇ ದಿನ ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ಈಗ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ವ್ಯೂನ ನೋಡ್ತಾ ಇದ್ದೀವಿ. ಆದರೆ ನಮಗೆ ಒಂದು ಅಡೆಚಣೆ ಆಗ್ತಾ ಇರೋದೇನೆಂದರೆ ಮಳೆ ನೋಡಿ ಹೆಂಗೆ ಸುರಿತಾ ಇದೆ. ಆಚೆಗೆ ಹೋಗಿ ಬರೋಣ ಅಂದರೆ ಒಂದು ಸೆಕೆಂಡ್ ನಿಲ್ತಾ ಇಲ್ಲ. ಅದೇನು ನಾವು ಬಂದ್ವಿ ಅಂತ UP ಅಳ್ತಾ ಇದ್ದೀವಿ ಏನೋ ಗೊತ್ತಿಲ್ಲ. ಮುಂದಿನ ಲಕ್ಷ್ಮೀಶ್ ಅವರು ಕಂಟಿನ್ಯೂ ಮಾಡ್ತಾರೆ. हमने क्या सोचा था गांव आके मज़े करेंगे, पूरा गांव घूमेंगे, गांव को एक करेंगे. देखा तो इधर बहुत बारिश हो रहा है, निकलने को भी दिक्कत हो रहा है. भगवान से प्रार्थना करें कि बारिश रुक जाए और हम जल्दी से जल्दी बाहर जाके हम रोला जमाए. बेंगलुरु से इधर आया है UP देखने के लिए. बेंगलुरु में भी बारिश, इधर भी बारिश. माक आंक थैंक यू सो मच. ನೋಡಿ ಗೈಸ್, ಮಳೆ ಬರ್ತಾ ಇರೋದು ಸಣ್ಣಗೆ ಹನಿತಾ ಇದೆ. ಛೇ, अरे रुक बा ಜಿಸ್ ಕರಿಲ್ಲ ಹೆಂಗ್ ಮಾಡ್ತಾನೆ. ಗೈಸ್ ಇದು ಎಂಗೇಜ್ಮೆಂಟ್ ಡ್ಯಾನ್ಸ್ ಪ್ರಿಪರೇಷನ್ ನಡೀತಿದೆ. ಇಲ್ಲಿ ನೋಡಿ ನಮ್ ದುಲಾ ಕೂತವನೆ ಏತಂಗೆ. ಓಯ್ ಭಾರತ್ ಮಾತಾಡ. ಎಲ್ಲ ಫುಲ್ ಪ್ರಾಕ್ಟೀಸ್ ನಡೀತಾ ಇದೆ. ಡಬ್ಬ ತರ ಬರುತ್ತಂತ ಗೊತ್ತು, ಆದ್ರೂ ನೀವು ನೋಡಿ ಎಂಜಾಯ್ ಮಾಡಿ. ಹೋಗಿ ನಿನ್ನೆ ಬಾರಿ. ಸೊ ಗೈಸ್, ಏನಂದರೆ ವಿಚಾರ, ನಿಮಗೆಲ್ಲೂ ಬರೀ UP ಅಂತ ಗೊತ್ತಾಗ್ತಾನೆ ಇಲ್ಲ ಅಲ್ಲ. ನಮಗೂ ಗೊತ್ತಾಗ್ತಾಯಿಲ್ಲ ಏನಪ್ಪ ಕಾರಣ ಅಂದರೆ, ಆ ಟ್ರೈನಲ್ಲಿ ನಾಯಿ ಚೈನ್ ಕಟ್ಟಾಕ್ದಂಗೆ ಕಟ್ಟಾಕಿದ್ರು, ಇಲ್ಲಿ ಎಮ್ಮೆ ಚೈನಲ್ಲಿ ಕಟ್ಟಾಕ್ದಂಗೆ ಕಟ್ಟಾಕವ್ರೆ. ನಮಗೆಲ್ಲೂ ಕಳಿಸ್ತಾ ಇಲ್ಲ, ಅವನು ಬರ್ತಾ ಇಲ್ಲ. ಹೆಂಗಾಗ್ಬಿಟ್ಟೈತೆ ಅಂದರೆ, ಕಾಂತಾರ ಪಿಕ್ಚರ್ ನೋಡ್ತೀನಿ ಅಂದ್ಬಿಟ್ಟು ಓ ಅಂತ ಗೊರಕೆ ಹೊಡಿತಾವನೆ. ಇವನ ನಂಬ್ಕೊಂಡು UPಗೆ ಬಂದ್ಬಿಟ್ಟು ಚೊಂಬೆ ನೋಡಿ ಇನ್ನೊಂದ್ಸತಿ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಕಾಂತಾರ ಪಿಕ್ಚರ್ ನೋಡ್ತೀನಿ ಅಂದ್ಬಿಟ್ಟು ಓ ಅಂತ ಮಲಗವನೆ ಗೊರಕೆ ಹೊಡ್ಕೊಂಡು. ಸೊ ಹಾಯ್ ಗೈಸ್, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಎಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನಿಮ್ಗೆ ಯಾವುದೋ ಜಾಗ ತೋರ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾ ಈಗ ಏನೇನು ಮಾಡ್ತಾಯಿದ್ದೀವಿ ಅಂದರೆ, ಇವಾಗ ನೈಟು ಒಂದು 2 ಗಂಟೆ ಅಂದ್ಕೊಳ್ಳಿ, ನಾವು ಆ ಫೀಲ್ಸಲ್ಲಿದ್ದೀವಿ. ಆದರೆ 9 ಗಂಟೆ ಇನ್ನು. ನೋಡಿ ಯಾರ್ಯಾರಿದ್ದಾರೆ. ಇವನು ಹೇಳ್ಬಿಡಿ, ಇವಳೇನು ಬೇಡ, ಇದ್ರ ಗೊಂಬೆ. ವಾಟ್ಸ್ ಯುವರ್ ನೇಮ್? ಶಿ ಸೈಗರ್. ಅವರು ಅಷ್ಟೇ, ಅವನು ಅಷ್ಟೇ. ಇವನು ಗೊತ್ತಿರುತ್ತೆ ಬಿಡಿ, ನಾನಂತೂ ಗೊತ್ತಿರ್ತೀನಿ. ಥ್ಯಾಂಕ್ ಯು. ಹೋಗ್ಲಿ, ನಿಮ್ಗೆ ನಾಳೆ ಸಿಗೋಣ ಎಲ್ಲ ಆಚೆ ಹೋದ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. next day. ಸೊ ಹಾಯ್ ಗೈಸ್, ಇವತ್ತು 2ನೇ ದಿನ. ನೆನ್ನೆ ಎಲ್ಲ ಫುಲ್ಲು ಮಲಗಿದ್ದೇ ಆಗೋಯ್ತು, ಮನೇಲಿ ಇದ್ದಿದ್ದೇ ಆಗೋಯ್ತು. ಅಪರೂಪಕ್ಕೆ ಆನಂದ್ ಅವರು ಆಚೆ ಬನ್ನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು ಇವಾಗ ನಮಗೆ ಏನೋ ಒಂದು ಏನೋ ಲಡ್ಡು ಸ್ವೀಟ್ ಥರ ಏನೋ ಮಾಡ್ತಾವ್ರೆ ಅವ್ರ ಕಡೆ. ಇರಿ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಹಿಂಗೆ ಮಾಡೋದು ಬೂಂದಿ. ಈಗ ಅದನ್ನು ತಗೊಂಬಿಟ್ಟು ಎಣ್ಣೆಗೆ ಬಿಡೋದು. ಆಗಲೇ ಒಂದು ಸ್ವಲ್ಪ ಕರೆದ್ಬಿಟ್ಟವ್ರೆ. ಎಷ್ಟೋ KG ಗಟ್ಟಲೆ ಮಾಡ್ತಾರಂತಪ್ಪ. ನೋಡಿ, ನಮ್ಮ ಮದುಮಗ ಅವರು ಕೆಲಸದವ್ರ ಮಾಡಿರೋರಿಗೆಲ್ಲ ನೆರಳಿರಲಿ, ಮಳೆ ಬೇರೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಏನೋ ಟೆಂಟ್ ಥರ ಏನೋ ಕಟ್ತಾವ್ರೆ. ಅದನ್ನು ಕಟ್ಟಾದ್ಮೇಲೆ ಏನು ಮಾಡ್ತಾರೆ ನೆಕ್ಸ್ಟ್ ನಿಮಗೆ ತೋರಿಸ್ತೀವಿ. ಥ್ಯಾಂಕ್ ಯು. घर पे ही बनते 2 दिन से. आज हमको जो थोड़ा फ्रीडम मिला है, इसलिए बाहर घूमने आए हैं. लेकिन बारिश आने वाला है, पता नहीं कब आता है. आने की टाइम हम जल्दी दौड़ कर आ जाएंगे इधर वापस. बहुत ही अच्छा गांव है, बहुत ही अच्छा ग्रीनरी है. मेरे को देख के, मेरा व्हीलचेयर को देख के इधर सब लोग डरते हैं, बच्चे से लेके कुत्ते से. ಇದು ಫ್ಲಿಪ್ ಮಾಡೋಕ್ಕಾಗಲ್ಲ, ಅದೇ ಬೇಜಾರು. ಇಲ್ಲ, ಒಂದು ಆನಂದದ ರಿಯಲ್ಮಿ ಫೋನ್ ತಗೊಂಡ್ಬಂದ್ಬಿಡು. ನೋಡಿ ಗೈಸ್, UPಲಿ ಯಾರು ಇಂಥ ವ್ಯಕ್ತಿ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಎಮ್ಮೆ, ಕರು, ಹಸ ಎಲ್ಲ ಇವನ್ನೇ ನೋಡ್ತಾವೆ. ಯಾರು ಇವನು, ಇಂಥ ಮನುಷ್ಯ ಹಿಂಗಿಲ್ಲಿ ಬಂದವನೇ ಅಂತ. ಜನರು ಅಷ್ಟೇ, ಎಲ್ಲ ಇವನ್ನೇ ನೋಡ್ತಾವ್ರೆ. ರಿಯಾಕ್ಷನ್ ಕೊಡೋದನ್ನ ವಿಡಿಯೋ ಮಾಡ್ಕೋತೀವಿ ರೀ. ಮಳೆ ಬೀಳ್ತು. ಮಳೆ ಸ್ಟಾರ್ಟ್ ಆಯಿತು. ದರಿದ್ರದ ಅದು ಏನು ಮಳೆ ಅಂತ ಹೇಳೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಶಾಪ ಹಾಕ್ಬಿಟ್ಟವ್ರೆ ಯಾರೋ ನಮ್ಮ ಮೇಲೆ. ನೋಡಿ ಇಂಥ ಕರು ದನ ಎಲ್ಲ ಚೆನ್ನಾಗಿ ಮೇಯ್ದು ಕೆಸರಲ್ಲಿ ಆಟಾಡಿ. ಏನಿದು ಕರನ ಎಮ್ಮೆ? ಹಾಂ, ಆಯಿತು. ನೋಡಿ, ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅಂತ ಅದೇ ಅಂತ ಇದೆ. ಹೆಂಗೆ ನೋಡ್ತಾ ಇದ್ದು ನೋಡಪ್ಪ.
ನೋಡಿ ಎಲ್ಲ ಹೆಂಗೆ ನೋಡ್ತಾವ್ರೆ. ಇವನು ಯಾರಪ್ಪ ಇವನು, ಇಂಥ ವ್ಯಕ್ತಿನೂ ಬಂದ್ಬಿಟ್ಟವನಲ್ಲಪ್ಪ. ಸೊ ಗೈಸ್ ಹಂಗೆ ಮುಂದೆ ಬಂದ್ವಿ. ಇಲ್ಲಿ ಯಾವುದೋ ಒಂದು ಲೇಕ್ ಇದೆ. ಈ ಲೇಕ್ ಹೆಸರು ಏನೋ ಅಂತ ಗೊತ್ತಿಲ್ಲ. ಏನು ಈ ಲೇಕ್ ಹೆಸರು? ಇದು ಲೇಕ್ ಅಂತ ಅಲ್ಲ, ಸುಮ್ಮನೆ ಇವ್ರ ಕಡೆ ಛಟ್ ಪೂಜಾ ಅಂತ ಮಾಡ್ತಾರೆ. ಅದೇನೋ ಸೂರ್ಯನಿಗೆ ಏನೋ ಮಾಡೋ ಅಂಥದ್ದು, ಸೂರ್ಯ ಬೆಳಕಾದಾಗ ಆ ಪೂಜೆನ ಇಲ್ಲಿ ಬಂದು ಮಾಡ್ತಾರೆ ನೀರಲ್ಲಿ. ನೋಡಿ ಏನು ಸಖತ್ತಾಗಿದೆ. ಮಳೆ ಬಂದು ನೀರೆಲ್ಲ ತುಂಬಿದೆ ಸ್ವಲ್ಪ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ಲೇಕು ಅಲ್ಲೊಂದು ಯಾವುದೋ ಜಮೀನಿತ್ತು, ಅಲ್ಲಿ ಫುಲ್ಲು ನೀರು ತುಂಬಿಟ್ಟು ಲೇಕ್ ಆಗ್ಬಿಟ್ಟೈತೆ. ಯಾವ್ದು ಲೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಐತೆ. ನೋಡಿ ಹಿಂಗಿದೆ. ಹಾಂ ನೋಡಿ ಏನು ಸ್ವಿಮ್ಮಿಂಗ್ ಆಡ್ತಾವ್ರು ನೋಡಿ ಇಲ್ಲೆಲ್ಲ. देखो कैसे देख के जा रहे हैं हम लोगों को सब, पूरा टेंशन। कौन है ये लड़का 4 चक्किया पे चल रहा है? 4 ಚಕ್ರ ಇಲ್ಲ ಹೋಟೆಲ್ ಗಿಕ್ಕಿ ಇಲ್ಲಕ ವಿಡಿಯೋ ಮಾಡ್ತಾ ಇದ್ದೀರಾ? हाय गाइस, ಎಲ್ಲ ಫ್ರೆಂಡ್ಸು, ನಮ್ಮ ಕಾಲೇಜ್ ಫ್ರೆಂಡ್ಸು. ಗುದು ನೋಡಿ ಯು ಪಿ ಮೀನ್ ಹಿಂಗೆ क्या करेगा इसको? ಈ ಹುಡುಗರೆ ಮೀನು ಹಿಡಿಯೋದಿಲ್ಲಿ. पकड़ के क्या फायदा? मार देगा, छोड़ देगा वापस। ले ನೋಡಿ ಮೀನುಗಳನ್ನೆಲ್ಲ ಹೆಂಗೆ ಹಿಡ್ದಿಟ್ಟು ಸಾಯಿಸೋರು. ನಮ್ಗಾನ ಕೊಟ್ಟಿದ್ರೆ ಫ್ರೈ ಮಾಡ್ಕೊಂಡು ತಿಂತಿದ್ವಿ. ಪಾಪ ಎಷ್ಟು ಚೆನ್ನಾಗಿ ಹಿಡಿದು ಇಲ್ಲಿ ಹಿಡ್ದವ್ರು ನೋಡಿ ನೆಟ್ಟಲ್ಲಿ. ವಾ, ಇನ್ನ ಬದುಕೈತಾ ಅದು? ಇಲ್ಲೊಂಚೂರು ಐತೆ. ಇವನ್ ಸ್ಕೆಚ್ ಆಗ್ತಾವನೆ, ಏನು ಮಾಡೋದು, ಎತ್ಕೊಳ್ಳ ಬೇಡವಾ, ಜೋಬ್ಗೆ ಹಾಕೊಂಬಿಟ್ಟು ಸೈಲೆಂಟಾಗಿ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ. ಏನು ಸೀನ್ರಿ ಅಂತೀರಾ? ಬರೀ ಇಲ್ಲಿ ಕೇತಿ ಬರೀ ಇವರು ಅಗ್ರಿಕಲ್ಚರ್ನೇ ನಂಬ್ಕೊಂಡು ಬದುಕ್ತಾ ಇರೋದು ಅನ್ಸುತ್ತೆ ಯು ಪಿ ಅವರು. ಇವಾಗ ಈ ಹುಡುಗನ ಹತ್ರ ಸಮಾಚಾರ ಕೇಳೋಣ, ಬರೋ ಇಲ್ಲಿ ತೆರ ಗರ್ಲ್ ಫ್ರೆಂಡ್ ದಿಕ್ಕ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಬೇರೆ ಅವರೇ ಇಲ್ಲಿ. ಇವಾಗ ನೋಡಿ, ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀವಿ. ಯಾರು ಎದುರ್ಕೋತಾರೋ ಇಲ್ವೋ ಇವನ್ನ ಕಂಡ್ರೆ, ಅದುಗಳು ಮಾತ್ರ ಹೆಂಗೆ ಎದುರ್ಕೋತಾವೆ ನೋಡಿ. ಇವಾಗ ನೋಡಿ 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 ಹಾಂ, ಎದಳ್ತು 1 2 ಎಲ್ಲ ಮಾಡ್ಕೊಂಬಿಡ್ತದೆ ಜೋಶಲ್ಲಿ. ನೋಡಿ ಗೈಸ್ ಹಿಂಗಿದೆ. ಒಂದು 3 ಎಮ್ಮೆ ಇದೆ. ಇದ್ರದ್ದೇ ಹಾಲು, ಮೊಸರು, ಕಾಫಿ, ಟೀ ಎಲ್ಲ ಇದೆ. ಪಾಪ ನಮಗೆ ಕೊಡ್ತಾ ಇರೋದು ಸೂಪರಾಗಿದೆ ಮಾತ್ರ ಟೇಸ್ಟು. ಸೊ ಇಷ್ಟೇ. ಹಾಂ, ಇನ್ನೇನು ತೋರಿಸೋ ಅಂಥದ್ದಿಲ್ಲ. ನೆನ್ನೆ ನೋಡಿದ್ದು ಕೆಲವೊಂದು ಜಾಗಗಳನ್ನ ನಿಮಗೆ ತೋರಿಸಿದ್ದೀವಿ. ನಾಳೆ ಆ್ಯಕ್ಚುಲಿ ಇರೋದು ಮೇಯ್ನ್ ಫಂಕ್ಷನ್ನು, ಆನಂದ್ ಅವರ ಎಂಗೇಜ್ಮೆಂಟು. ಅಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಇನ್ನೂ ಡಿಸೈಡ್ ಮಾಡಿಲ್ಲ, ಯಾವುದೋ ರಿಲೀಸ್ ಮಾಡ್ತೀವಿ ಅದರಲ್ಲಿ. ಕೈ ಮುಗಿದು ಕಾಲಿಗೆ ಬಿದ್ದುಬಿಡ್ತೀವಿ, ಹೊಂಡ ಮಾಡೋಕೆ ಸ್ವಲ್ಪ ಟೈಮ್ ಕೊಡಿ ನಮಗೆ. Next day. ಸೊ ಹಾಯ್ ಗೈಸ್, ಇವತ್ತು ಬಂದೇ ಬಿಡ್ತು. ನಾವೆಲ್ಲರೂ ಕಾಯ್ತಿದ್ದಿದ್ದ ದಿನ, ಆನಂದ್ ಅವರ ಎಂಗೇಜ್ಮೆಂಟ್ ದಿನ. ನೋಡಿ ಎಲ್ಲರೂ ಹೆಂಗೆ ಕಾಣಿಸ್ತಾ ಇದ್ದೀವಿ. ಅಲ್ಲಿ ಇದ್ದಾರೆ ಇವನು ಲಕ್ಷ್ಮೀಶು, ತೋರಿಸ್ತೀನಿ ನೋಡಿ ಅಲ್ಲಿ ಯುವರಾಜ, ಇವನು ಭಯ್ಯ, ಇಬ್ಬರು ಎಲ್ಲ ರೆಡಿಯಾಗಿ ಇವಾಗ ಕಾಯ್ತಾ ಇದ್ದೀವಿ. ಮದುಮಗಳಿಗೆ ಆಮೇಲೆ ತೋರಿಸ್ತೀವಿ. ಫಂಕ್ಷನ್ ಇನ್ನೂ ಶುರು ಆಗಿಲ್ಲ. ಫಂಕ್ಷನ್ ಆದಮೇಲೆ ಊಟದ ಏನೇನು ಹಾಕಿರ್ತಾರೆ ಮೇಯ್ನ್ ಅದನ್ನು ತೋರಿಸ್ತೀವಿ. ಈಗ ನಾವು ಆನಂದ್ ಅವರ ವೆನ್ಯೂ, ಇದು ಎಂಗೇಜ್ಮೆಂಟ್ ವೆನ್ಯೂಲಿ ಇದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ. ತೋರಿಸಿ ಯುವರಾಜ್ರೆ. ಅವನಲ್ಲ, ನೋಡಿ ಎಷ್ಟು ಸಖತ್ತಾಗಿದೆ ಜಾಗ. ನೋಡಿ ಗೈಸ್, ಇದೆ ಆನಂದ್ ಅವರ ಎಂಗೇಜ್ಮೆಂಟ್ ಛತ್ರ ಒಳಗಡೆ. ಇದರಲ್ಲಿ ಇವಾಗ ಏನೋ ಹೊಗೆ ಹಾಕಿಸ್ಬಿಟ್ಟು ಗಂಡು ಹೆಣ್ಣ ಕರ್ಕೊಂಬರ್ತಾರಪ್ಪ. ಏನು ಮಾಡಿಸ್ತಾರೋ ನೋಡಬೇಕು. ಇಷ್ಟೇ ಕೆಲಸ ನಮ್ಮದು, ಅವಾಗಲಿಂದ ಮಾಡ್ತಾ ಇರೋದು. ಬೆಳಗಿಂದ ಏನೂ ತಿಂದಿಲ್ಲ ನಾವು. ಕಾಫಿ ಕುಡಿಯೋಕೆ ಬಂದಿದ್ದೀವಿ. ನೋಡೋಣ ಕಾಫಿನಾದರೂ ಕೊಡ್ತಾರಾ ಇಲ್ವಾ. ಆವಾಗಲೇ ಬಂದ್ವಿ, ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದರು. ಫಿಶ್ ಗೋಬಿ ಏನು, ಕಾಫಿನ, ಟೀನ, ಹಾಲ? ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಕಾಫಿ ಆದಮೇಲೆ ನೆಕ್ಸ್ಟ್ ಏನೋ ಸ್ವೀಟ್ ಕೊಡ್ತಾವ್ರೆ. ಬೈ ಕ್ಯಾ ಹೈ ಬೈ, ಕ್ಯಾ ಹೈ?
हाँ मीठा एक मिनट ಹಿಡಿಯ ಬೇಕಲ್ಲ ಏನೋ ಮೀಠಾ ಅಂತ ಏನೋ ತಿಂದು ನೋಡ್ತೀವಿ ರೀ ಏನೋ ನೋಡಿ ಹಿಂಗಿದೆ ಇನ್ನು ಪ್ರಿಪ್ರೇಷನ್ ನಡೀತಾ ಇದೆ ನಾವು ತಂದಿದ್ದಂತಹ ಸ್ವೀಟನ್ನ ಈಗ ಲಕ್ಷ್ಮೀಶ್ ಅವರು ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಹೇಗಿದೆ ಅಂತ ಚೆನ್ನಾಗಿದ್ರೆ ನಾನು ತಿಂತೀನಿ ಇಲ್ಲ ಪೂರ್ತಿ ಅವನೇ ತಿನ್ಬೇಕು ಹೇಗಿದೆ ಸೂಪರ್ ಏನು ಸ್ವೀಟ್ ಹೆಸರು ಗೊತ್ತಿಲ್ಲ ಇವಾಗ ನಾನು ತಿಂದ್ಬಿಟ್ಟು ಹೇಳ್ತೀನಿ ರೀ ಒರಿಜಿನಲ್ ಆಗಿ ಹೆಂಗಿದೆ ಅಂತ ನನಗೆ ಸ್ವೀಟ್ ತರಿಸ್ಬಿಟ್ಟು ಪೂರ್ತಿ ಅವನೇ ತಿಂತಾವನಿ ಬೈದ ಬೈ ಲಾಸ್ಟ್ಲಿ ಬಟ್ಟೆ ಹಾಕೊಂಡು ಸ್ವೀಟ್ ತಿನ್ನಕ್ಕೆ ಆಯ್ತಿಲ್ಲ ಹಾಂ ಅಲ್ಲಾಡಕ್ಕಾಯ್ತಲ್ಲ ಇವನು ಅದು ಹೆಂಗೆ ಕೂತವನೋ ಗೊತ್ತಿಲ್ಲ ಬೈದ ಬೈ ಕೇಳೋದು ಮರ್ತೋಗ್ಬಿಟ್ಟೆ ಹೆಂಗೆ ಕಾಣಿಸ್ತಾ ಇದ್ದೀವಿ ನೆಕ್ಸ್ಟು ಕಾಫಿ ಆದಮೇಲೆ ಗೋಲ್ಗುಪ್ಪ ಎಲ್ಲ ತುಂಬ ರಶ್ ಇದ್ರು ನೂಡಲ್ಸ್ ತಿಂದ್ವಿ ಆಮೇಲೆ ಇದೊಂದು ಏನೋ ಚೋಲೆ ಅಂತ ಕೊಟ್ಟವ್ರೆ ಚೆನ್ನಾಗಿದೆ ಇದನ್ನು ನೀವು ನನ್ನ ಮಗನೂ ತಿಂದು ಟೇಸ್ಟ್ ಹೇಳ್ತಾನೆ ಇವಾಗ ಹೆಂಗಾಯ್ತು ಅವಾಗಲಿಂದ ಅದೊಂದೇ ಹೇಳ್ತಾ ಇರೋದವನು ಸೊ ಇವಾಗ ನೆಕ್ಸ್ಟ್ ಏನು ಕೊಡ್ತಾರೆ ತಿಳಿಸ್ತೀವಿ ರೀ ನಿಮಗೆ ಥ್ಯಾಂಕ್ ಯು ಇವಾಗ ಮಧುಮಗ ಅವ್ರದ್ದು ಏನೋ ಪೂಜೆ ನಡೀತಾ ಇದೆ ಅಲ್ಲಿ ಒಳಗಡೆ ನಾವು ಒಳಗಡೆ ಹೋಗೋಕೆ ಕಾಯ್ತಾ ಇಲ್ಲ ಆ್ಯಕ್ಚುಲಿ ತಿಂತಾಯಿದ್ದೀವಿ ಸ್ವಲ್ಪ ಇದರಲ್ಲಿ ಬ್ಯುಸಿ ಇದ್ದೀವಿ ಒಳಗಡೆ ಏನು ಮಾಡ್ತಾರೆ ನಿಮಗೆ ತೋರಿಸ್ತೀವಿ ರೀ ನೋಡಿ ಮಧುಮಗ ಹೆಂಗೆ ಕೂತವನೆ ಏನು ಲುಕ್ಕು ಏನು ಸ್ಟೈಲು ತಲೆ ಮೇಲೆ ಖರ್ಚಿಪ್ ಹಾಕೊಳ್ಳೋ ಟೈಮ್ ಬಂತು ಹಾಂ ಸರ್ ನೋಡಿ ಇವರೇ ಅತ್ತಿಗೆ ಆನಂದ್ ಅವರ ಧರ್ಮಪತ್ನಿ ಆವಾಗಲೇ ಹುಡುಗಂದಾಯ್ತಲ್ಲ ಶಾಸ್ತ್ರ ಆ ಥರ ಇವಾಗ ಹುಡುಗಿದು ತಲೆನೇ ಎತ್ತಾ ಇಲ್ವಲ್ಲ ಗುರುವೆ ಇದು ನೋಡಿ ಅವ್ರ ಕಾಂದಾನವ್ರು ತಂದಿರೋದೆಲ್ಲ ಇವ್ರ ಕಾಂದಾನಕ್ಕೆ ಕೊಡೋದು ಇವ್ರ ಕಾಂದಾನ ತಂದಿರೋರಿಗೆಲ್ಲ ಅವ್ರ ಕಾಂದಾನಕ್ಕೆ ಕೊಡೋ ಶಾಸ್ತ್ರ ನೋಡಿ ಫ್ರೆಂಡ್ಸ್ ಇಷ್ಟು ಕಾರಲ್ಲಿ ಬಂದ್ವಿ ನಾವಿವಾಗ ಒಂದು 10-11 ಕಾರ್ ಇತ್ತು ಎಲ್ಲ ಒಳ್ಳೆ MLA MP ಗಳು ಹಿಂದೆ ಬರ್ತಾರಲ್ಲ ಆ ಥರ ಮದುವೆ ಗಂಡಿಗೆ ಈ ಲೆವೆಲ್ ಕಾರಲ್ಲಿ ಬಂದಿರೋದಿಲ್ಲ ಎಂಗೇಜ್ಮೆಂಟ್ಗೆ ನೋಡಿ ಈ ಥರ ಇದೆ ಲೊಕೇಶನ್ ಛತ್ರ ಗೈಸ್ ನಾವಿವಾಗ ಮಧುಮಗನ ಹತ್ರದಿಂದ ನೋಡೋ ಅವಕಾಶ ಸಿಕ್ತು ನಮಗೆ ಇದು 8th ವಂಡರು ನಾವಿವಾಗ ಹತ್ರದಿಂದ ಹೋಗಿ ತೋರಿಸ್ತೀವಿ ರೀ ಅವ್ರ ಅಪ್ಪ ಎಲ್ಲ ಅವರೇ ತೋರಿಸ್ತೀವಿ ರೀ ನೀವು ಗೈಸ್ ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದ್ರೆ ಎಂಗೇಜ್ಮೆಂಟ್ಗಿಂತ ಜಾಸ್ತಿ ಇಲ್ಲೇ ಅವರೇ ಎಲ್ಲ ಜನ ನೋಡಿ ಎಲ್ಲ ಸ್ವಂತ ಅಣ್ಣ ಅಕ್ಕ ತಂಗಿದಿರೆ ಅಣ್ಣಂಗೆ ಹೆಲ್ಪ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಊಟಕ್ಕೆ ನಿಂತವ್ರೆ ಗೈಸ್ ಆ್ಯಕ್ಚುಲಿ ಏನಂದ್ರೆ ಸಮಾಚಾರ ಹೊಟ್ಟೆ ಬೇರೆ ಹಸಿತಿತ್ತು ಅದಕ್ಕೋಸ್ಕರ ಏನಪ್ಪ ಬರೀ ಐಸ್ ಕ್ರೀಮ್ ತಿಂತವನೆ ಅನ್ಕೋಬೇಡಿ ಆ ಹೊಟ್ಟೆ ಹಸಿಗೆ ವ್ಲಾಗ್ ಮಾಡೋದೇ ಮರ್ತೋದೆ ಹಂಗೆ ಊಟ ಮಾಡಿಬಿಟ್ಟೆ ನಿಮಗೆ ತೋರಿಸ್ದೇನೆ ತಪ್ಪಾಯಿತು ಕ್ಷಮಿಸ್ಬಿಡಿ ಇವಾಗ ತಿಂತಾ ಇರೋರ ತಟ್ಟೆಯಲ್ಲಿ ನಾವು ಕಣ್ಣಿಟ್ಟು ನೋಡೋಣ ಏನೇನಿತ್ತು ಅಂತ ಸೊ ಏನೇನು ಊಟ ಇದು लिट्टी चोखा था लिट्टी खत्म हो गया ये कचौरी है ये एक नान रोटी है ये पूरी है सलाद पकोड़ा पापड़ पनीर की सब्जी दाल चावल और स्टार्टर्स था जो खत्म हो गया ಇದ್ಯಾವುದು ಹೊಟ್ಟೆ ಹಸಿ ಅಂತ ವ್ಲಾಗ್ ಮಾಡೋದು ಮರ್ತೋಯ್ತು ಅದಕ್ಕೋಸ್ಕರ ಇದೊಂದು ಐಸ್ ಕ್ರೀಮ್ ಸೇರಿ ಇಷ್ಟು ಊಟ ಇತ್ತು ನೋಡಿ ಗೈಸ್ ಇವಾಗ ಊಟ ಮಾಡಾದ್ಮೇಲೆ ಹುಡುಗಂಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಡೀತಾ ಇದೆ ನೋಡಿ ಹೆಂಗ್ ತಿರುಗಿಸ್ತಾವನ್ ಆಮೇಲೆ ತಿರುಗಿಸ್ತಾನ ಸೊ ಗೈಸ್ ಈಗ ನಮ್ಮ ಅಣ್ಣವರು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಮ್ಮ ಜೊತೆ ಫಸ್ಟ್ ನೈಟ್ ಮಾಡೋದು ಬಂದವರು
ಅದೇನೋ ಗೊತ್ತಿಲ್ಲ, ಇದೊಂಥರ ವಿಚಿತ್ರವಾದ ಸಂಗತಿ. ಇದನ್ನ ನಿಮ್ಗೆ ಎಲ್ರಿಗೂ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ. ಲೈಟ್ ಆಫ್ ಮಾಡಿದ್ರೆ ಶುರು ಹಚ್ಕೋತಾನೆ, ಅದಕ್ಕೆ ಭಯ ಆಯ್ತಾಯ್ತು. The next day. ನಿನ್ನೆ ಎಂಗೇಜ್ಮೆಂಟ್ ಆದ್ಮೇಲೆ ಮಲ್ಗಿ ಫಸ್ಟ್ ನೈಟ್ ಆಯ್ತು. ಅದಾದ್ಮೇಲೆ ಬೆಳಗ್ಗೆ ಎದ್ಬಿಟ್ಟು ಇವಾಗ ಆನಂದ್ ಅವರ ತೋರ್ ಮನೆ ಆನಂದ್ ಅವರ ತೋರ್ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಫುಲ್ ಎಂಜಾಯ್ಮೆಂಟ್. ಇವತ್ತು 4 ದಿವಸದಿಂದ ನಾಯಿ ಬೆಳ್ತಾರ ಕಟಾಕಿದ್ದ ನಮ್ಮನ್ನ. ನೋಡಿ ಇಲ್ಲಿ ಮಧು ಮಗ, ಇಲ್ಲಿ ನೋಡಿ ಅದೆಲ್ಲ ಬೇಡ. ಯಾರೋ ಒಬ್ಬ ಬರ್ತಾನಲ್ಲ ಹಿಂಗ್ ಹಾಕೊಂಡಿದ್ದ. ಈ ವಾಚ್ ಎಷ್ಟು ಲಕ್ಷದಂತ ಹೇಳೋದೇ ಬೇಡ. ನೋಡಿ ಗೂಡ್ಸ್ ಗಾಡಿ ಹೆಂಗೈತೆ. ಇಲ್ಲಿ ನೋಡಿ ಗೈಸ್ ಎಲ್ಲ ತುಂಬಾ. हेलो गाइस, ಗೈಸ್ ಇಲ್ಲಿ ನೋಡಿ Guys, ರಿಯೂನಿಯನ್ ಈಗ- ಆಗೈತೆ. ರಿಯೂನಿಯನ್ ನಾವಿಬ್ರು ಗೊತ್ತೇ ಇರುತ್ತೆ. ನೋಡಿ ಸ್ವಲ್ಪ ಸ್ವಲ್ಪ ಗಿಟಾರ್ ತೆಗ್ಸ್ಬಿಟ್ಟಿದಾರೆ ಅವರು, ಅದಕ್ಕೆ ಗುರ್ತಿಡಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ನಿಮ್ಗೆ. ಮಹಿಮಾದಿದು ಬೆಸ್ಟಿ ಮಿಸ್ಸಿಂಗ್ ಇದ್ದಾರೆ. ವೆಸ್ಟಿಗೆ ಇಷ್ಟ ಎಲ್ಲ ವೇಸ್ಟ್ ಆಗ್ಬಿಡ್ತು. ಎಷ್ಟೊಂದು ಬೆಸ್ಟ್ ಇದಾರೆ. ಯಾರಂತ ದಿಸ್ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಆನಂದ್ ಎಕ್ಸ್. ತುಂಬಾ ಕಷ್ಟ ಗೈಸ್. ನೋಡಿ ಗೈಸ್, ಇದು ಆನಂದ್ ಅವರ ವೈಫು ತವ್ರ ಮನೆ. ಆನಂದ್ ಅವರು ಮೊದಲನೇ ದಿನ ಅತ್ತಿಗೆ ನೋಡಿದ್ದು ಕ್ಷಣನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾರಿಗೋ ಮದುವೆಗೆ ಹೋಗಿದ್ರಂತೆ, ಅಲ್ಲಿ ಫಸ್ಟ್ ನೋಡಿ ಕಣ್ಣ ಸಲಿಗೆ. ಇವಾಗ ದಿಮ್ತಾನ ದಿಮ್ತಾನ ಅಲ್ಲಿವರೆಗೂ ಬಂದ್ಬಿಟ್ಟೈತೆ. ಇವರೇ इनको तो कल देखे होंगे सर. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಾವು ಆನಂದ್ ಅವರ ಮಾಮ ಅವರ ಊರಲ್ಲಿದ್ದೀವಿ, ಬಿಹಾರಲ್ಲಿ. ಇಲ್ಲಂತೂ ನಮ್ಮದೇ ರಾಜ್ಯಭಾರ ಅಂದ್ಕೊಳ್ಳಿ. ಚೆನ್ನಾಗಿ ಓಡಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಇವಾಗ ಇನ್ನೊಂದು ಕಡೆ ಎಲ್ಲ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಜಾಗ ಅಂತ, ಫುಲ್ಲು ಕೇಳ್ತೀವಿ. ಇವಾಗ ಒಂದು ಹಂಪ್ ಹತ್ತಿಸ್ಬಿಟ್ಟು ಆನಂದ್ ಅವರು ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಸೇಮ್ ಹಳ್ಳಿ ಗಮರ ಅಂದ್ಕೊಳ್ಳಿ, ಕರೆಕ್ಟಾಗಿ ಶೂಟ್ ಆಗ್ತಾ ಇದೆ. ಅದು ನಾವು ಹೋಗ್ತಾ ಇರೋದು ಸೊ ಸ್ಪ್ಲೆಂಡರ್ ಏನಂತಾರೆ, ಲಾರ್ಡ್ ಸ್ಪ್ಲೆಂಡರಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು ಬಿಹಾರಲ್ಲಿ. ಬನ್ನಿ ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಆಯ್ತಾ ಸಾಕು, ಕಟ್ ಮಾಡಿ. ಓಯ್ ನಿಂತ್ಕೊಳ್ಳೋ ಗೈಸ್. ನೋಡಿ ಏನು ಸಖತ್ತಾಗಿದೆ ವೆದರು, ಕ್ಲೈಮೇಟು ಎಲ್ಲ ಸೂಪರ್ ಆಗಿದೆ. ಆದರೆ ಇವತ್ತೊಂಚೂರು ಬಿಸಿಲಿತ್ತು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೇಚರ್. ಇಲ್ಲಿ ಫುಲ್ಲು ಈ ರೈಸದು ಭತ್ತ ಬೆಳೆದಿರೋದು. ಈಗ ಸನ್ಸೆಟ್ ಆಗ್ತಾ ಇದೆ. ನಾವು ಒಂಚೂರು ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ತೀವಿ. ಆನಂದ್ ಯಾಕೆ ಕುಡಿಲ್ಲ. ಸೊ ಗೈಸ್, ಇವಾಗ ಇವರ ದೊಡ್ಡಪ್ಪ ಅವರ ಕೇತಿ ನೋಡಕ್ಕೆ ಹೋಗೋಣ. ಇವಾಗ ಕರ್ಕೊಂಡು ಹೋಗ್ತಾರಂತೆ, ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಏನು ವೆದರ್ ಅಂತೀರಾ, ಏನು ನೇಚರ್ ಅಂತೀರಾ. ಸಾರಿ ಮಾಮ, ಪ್ಯೂರ್ ಹಳ್ಳಿ ಇದು. ಪ್ಯೂರ್ ಹಳ್ಳಿ, ಈ ಪ್ಯೂರ್ ನಂದಿನಿ ಹಾಲ್ ಥರ ಪ್ಯೂರ್ ವಿಲೇಜ್ ಇದು. ಆನಂದ್ ಮಧು ಮಗ ಸ್ಪ್ಲೆಂಡರಲ್ಲಿ ಸುತ್ತಿಸ್ತಾವನೆ. ಈ ಮಾಣಿಕ್ಯ ಫಿಲಮಲ್ಲಿ ಕಿಚ್ಚ ಸುದೀಪ್ ರವಿಚಂದ್ರನ್ ಅವರು ಹೋಯ್ತಾರಲ್ಲ ಸ್ಪ್ಲೆಂಡರಲ್ಲಿ ಊರಿಗೆ ಎಣ್ಣೆನು ಕೊಡ್ತಾರೆ, ಅದೇ ಎಣ್ಣೆನು ಕೊಡಿಸ್ತಾನೆ, ಇದೆಲ್ಲ ಮಾಡಿಸ್ತಾವನೆ ಅಂತ ಹೇಳ್ತಾ ಅಲ್ಲೋಗಿ ಸಿಗ್ತೀವಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಹೆಲೋ ಗೈಸ್, ಮಿಕ್ಕಿದ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಯಾರೂ ಇಲ್ಲ ಅಂತ. ಇಲ್ಲಿ ನೋಡಿ ನಾವು ಟೆಂಪಲ್ ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ. ಆನಂದ್ ಅವರ ದೋಣಿ ಇಲ್ಲಿಂದಾನೇ ಶುರು ಆಗಿದ್ದಂತೆ, ಈ ದೇವಸ್ಥಾನದಿಂದ. ಬನ್ನಿ ನಿಮ್ಮನ್ನ ತೋರಿಸ್ತೀನಿ. ಎಷ್ಟು ದೂರ ಹೋಗುತ್ತೆ ನೋಡು. ಹಾಂ, ಟೆಂಪಲ್ ಹೇಗೈತಂತೆ. ತುಂಬ ಕ್ಯೂಟ್ ಆಗಿದ್ದಾರೆ. ಇಷ್ಟು ಕ್ಯೂಟ್ ಅವ್ರು ನಾನು ಇನ್ನು ಯಾವತ್ತೂ ನೋಡೇ ಇರಲಿಲ್ಲ. ತಿರ್ಗಾ ಆಚೆ ಬಂದ್ವಿ. ಅಲ್ಲಿ ಕಾರಲ್ಲಿ ಇನ್ನೊಬ್ರು ವೇಟ್ ಮಾಡ್ತವ್ರೆ. ಮತ್ತೆ ಯಾರಿಗೂ ಏನಾದರೂ ಹೇಳ್ಬೇಕಾ? ಸೊ ಅದೇ ಆನಂದ್ ಅವರ ಒಂದು ದೋಣಿ ಇಲ್ಲಿಂದಾನೇ ಶುರು ಆಗಿದ್ದು. ಚೆನ್ನಾಗಿದೆ ಊರೆಲ್ಲ. ಇದು ಆನಂದ್ ಅವರ ವೈಫು ತವ್ರ ಮನೆ. ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ ಆಯ್ತು ನಮಗೆ. ನೆಗೆ ಮಾಡಿ ಯೂಟ್ಯೂಬಿಗೆ ಯೂಸ್ ಆಗುತ್ತೆ. ಓ ಬಿದ್ದ ಸರಿಯಾಗಿ. ಅವಾಗಲೇ ಅವನಿಗಾಯ್ತು, ಇವಾಗ ಇವ್ನಿಗೆ. ವಿ ಕಾಂಟ್ ಮಿಸ್ ದಿಸ್ ಮೂಮೆಂಟ್. ಹಾಯ್ ಗೈಸ್, ಇಲ್ಲೆಲ್ಲ ಬೇರೆ ಮನೆಗೆ ಬಂದಿದ್ದೀವಿ. ಊನು ಆಡ್ತಿದ್ದಾರೆ. ಇವಳಲ್ಲ
ಇವಳ ಹೆಸರು ಬ್ಲ್ಯಾಕ್ ಮ್ಯಾಜಿಕ್ ಮನುಷ್ಯ. ಎಲ್ಲರ ಕಾರ್ಡ್ಸ್ ನೋಡ್ಕೊಂಡ್ಬಿಟ್ಟು ಅಲ್ಲಲ್ಲೇ ಗೇಮ್ ತಿರ್ಗಿಸ್ಬಿಡ್ತಾಳೆ. ಸೊ ಗೈಸ್ ಆಚೆ ಸ್ವಲ್ಪ ಎಲ್ಲ ಸುತ್ತಾಡ್ಕೊಂಡ್ಬಂದು ಇವಾಗ ನಾವು ಅಪರೂಪಕ್ಕೆ ಊನು ಆಡ್ತಾ ಇದೀವಿ. ನನಗೆ ಆಡೋಕ್ಕೆ ಗೊತ್ತಿಲ್ಲ, ಆದರೂ ಇವಾಗ ನೋಡೋಣ, ಟ್ರೈ ಮಾಡೋಣ ಯಾರು ಗೆಲ್ತಾರೆ ಅಂತ ಆಡ್ತಾ ಇದೀವಿ ಊನು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಇವ್ರು ಬಿಡಿ ಅಂಡಿ. ಶುರು ಮಾಡ್ತೀವಿ ನೋಡಿ ಇವಾಗ. ಇದ್ರೆ ಊನನ ಆಯ್ತದೆ, ಉಣ್ಣನ ಆಯ್ತದೆ. ಸ್ಟಾರ್ಟಿಂಗ್ ಎಷ್ಟು ಕಾರ್ಡ್ ಕೊಡ್ಲಿ? ಸೊ ಹಾಯ್ ಗಾಯ್ಸ್, ಎಲ್ಲ ಆಯಿತು, ವಾಪಸ್ ಬರ್ತಿದ್ದೀವಿ ಆನಂದ್ ಅವ್ರ ಮನೆಯಿಂದ. ವಾಪಸ್ ಹೋಯ್ತಾ ಇದ್ದೀವಿ. ಇವತ್ತು ರಾತ್ರಿ ಇನ್ನ ಟ್ರೈನ್ ಐತೆ ಗೈಸ್, ಇನ್ನ 2 ದಿವಸ ಟ್ರೈನಲ್ಲಿ ಘೂಮಿ ಅನ್ಬೇಕು. ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಎಂಜಾಯ್ ಮಾಡಿದ್ವಿ ಅಂದ್ರೆ 4 ದಿವಸದಲ್ಲಿ ಎಂಜಾಯ್ ಮಾಡದೇ ಇರೋದು ಒಂದು ದಿನದಲ್ಲಿ ಎಂಜಾಯ್ ಮಾಡಿ. ಅಷ್ಟು ಚೆನ್ನಾಗಿತ್ತು. ಎಲ್ಲ ವ್ಲಾಗಲ್ಲಿ ನೋಡೇ ಇರ್ತೀರಾ. ನಾನು ಮದುವೆ ಆಗ್ಬಿಡ್ತೀನಿ, ಇಲ್ಲೇ ಇದ್ಬಿಡ್ತೀನಿ. ಸೊ ಗೈಸ್, ಈಗ ನಾವೇ ಮಾತಾಡಿದ್ದು ಸಾಕು, ಇವ್ರ ಫ್ಯಾಮಿಲಿನ ಸ್ವಲ್ಪ ಮಾತಾಡ್ಸೋಣ. ಸೊ ಹೆಂಗೆ ಇವ್ರಿಗೆ ಅಭಿಪ್ರಾಯ ಏನು ಇವನ್ ಮದುವೆಯಿಂದ? ಕಟ್ ಮಾಡೋ ಏನೇನೋ ಹೇಳ್ತಾ ಇದ್ದೀನಿ, ಒಂದು ನಿಮಿಷ. ಸೊ ಗೈಸ್, ಇವಾಗ ಬರೀ ನಾವೇ ಮಾತಾಡೋದು ಬೇಡ, ಇವ್ರ ಫ್ಯಾಮಿಲಿನೂ ಸ್ವಲ್ಪ ಮಾತಾಡ್ಸೋಣ. ಇವನ್ ಮದುವೆ ಆಗ್ತಾರೋ ಇದು 3ನೇ ಟೆಕ್ಕು. ಇವಾಗನ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವೇ ಮಾತಾಡಿದ್ದು ಸಾಕು. ಇವಾಗ ಆನಂದ್ ಅವರ ಫ್ಯಾಮಿಲಿನ ಮಾತಾಡ್ಸೋಣ. ಅವನ ಎಂಗೇಜ್ಮೆಂಟ್ಗೆ ಅವ್ರ ಅಭಿಪ್ರಾಯ ಏನು, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೋ. One eternity later. ಬೋಲಿಯೇ हमको हम नहीं बोल सकते हैं वो सब भी। वो आनंद बोल देगा ना। आनंद बोला थैंक यू, ऐसा बोला बस। हाँ तो मैं भी बोला थैंक यू। ये बताओ हियर गाइस, हमारा सबका फेवरेट मामी। बैठो मामी। अभी आनंद का एंगेजमेंट हुआ ना, एक शब्द में कुछ बोलिए, कैसा लगा, कैसा था ये सब एक्सपीरियंस? हंसना नहीं है, हमारे बारे में भी कुछ बोलिए। हमको तो आपका भाषा ही नहीं आता है। हिंदी में बोलिए। हिंदी में बोलिए। कैसा लगा इतना दिन आनंद का हम लोग को एंगेजमेंट? तो अच्छा लगा, आप लोग बताओ आप लोगों को कैसा लगा? हमारा वीडियो आ रहा है, आप देखिए शॉक हो जाएंगे। आनंद की एंगेजमेंट स्टार्टिंग जिस दिन आए ना, तब से वीडियो बनाए हैं, पूरा एडिट करेंगे कल बैठ के। तो आप बोलिए, आपका रिएक्शन रिकॉर्ड करना। घर का बच्चा एंगेजमेंट हो गया, कैसा लगता है? हम लोग तो बहुत खुश हैं। क्या कर सकते हैं। थैंक यू अनबड़ी मम्मी, थैंक यू। एंगेजमेंट बहुत ही अच्छा था। मैं भाभी को देख के बहुत खुश हुई। दोनों साथ में बहुत अच्छे लग रहे थे। अब बस इंतज़ार है कि घर पे वो कब आएंगी और झगड़ा कब होगा ऐसे बोल रहे हैं। नहीं झगड़ा मैं। गुड आफ्टरनून मैम। मैं तो आनंद की टीचर हूँ। हाँ, आनंद इज द बेस्ट, बहुत अच्छा लड़का है। इतना ही है कि बहुत ज्यादा सोचता है। एंगेजमेंट तो बहुत अच्छी तरह से हुआ एंड वी होप द बेस्ट इन हिज मैरिज एंड द कपल इज रियली वेरी ब्यूटीफुल, आउटस्टैंडिंग। बहुत अच्छे लगते हैं साथ में। आई जस्ट से होल हार्टेडली दोनों बच्चे सुखी रहे। कितना बच्चा होना चाहिए मैम? मेरे हिसाब से तो 2 है। 2? हाँ एक गर्ल एक बॉय। यस आरती गोब्रू कीर्ति गोब्रू। यस हाँ मैम, सुपर। हाँ, अभी हमारी मामा हमारे मामा तो हो गया। बोलो मामा, कैसा लगता है? ನೀವೇನು ಹೇಳ. ಅಳ್ತವ್ರೆ ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಎಮೋಷ್ನಲ್ ಆಗ್ಬಿಟ್ಟವ್ರೆ ಇವ್ರು. ಇವಾಗ ಮೋನಿಶಾ ಅವರು ಹೇಳಿ, ನಿಮ್ಮ ಅಣ್ಣನ ಮದುವೆ ಹೇಗಿತ್ತು? ಎಂಗೇಜ್ಮೆಂಟ್ ಚೆನ್ನಾಗಿತ್ತು. ಹಾಂ, ಏನು ಎಲ್ಲಿ ಒಳ್ಳೆ ಒಳ್ಳೆ ಬಟ್ಟೆ ಹಾಕಿ ಸಿಗುತ್ತೆ. ಊಟ 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 ಓಕೆ ಓಕೆ
ಓಕೆ ಓಕೆ ಇತ್ತ ಚೆನ್ನಾಗಿರ್ಲಿಲ್ವಾ? ನಂಗೆ ದಾಲ್ ಭಾತ್ ಇಷ್ಟ ಆಗಲಿಲ್ಲ. ಹಾಂ 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 ಹೇಳು. आनंद का एंगेजमेंट बहुत अच्छे से हो गया, सब खुश थे, सबके साथ मिलकर मज़ा आया. थैंक यू. किसकोड़ेंगे? ಗೈಸ್ ಈಗ ಲಕ್ಷ್ಮೀಶ್ ಅವ್ರೇನೋ ಒಂದು ಭಾಷಣ ಕೊಡ್ಬೇಕಂತೆ. ಗೈಸ್ ಇದು ಕಾಲ ಎಂಥ ಕಲಿಯುಗ ಅಂದರೆ ಜನರು ಎಷ್ಟು ಬೇಗ ಬದಲಾಗ್ತಾರೆ ಅಂದರೆ ಗೈಸ್, ಆನಂದ್ ಎಂಗೇಜ್ಮೆಂಟ್ ಆಯಿತು ಗೈಸ್. ನಾವು ಟ್ರೈನ್ ಹತ್ತಿದಾಗಿಂದ ನಮ್ಮ ಜೊತೆ ಅವ್ನು ಇಲ್ವೇ ಇಲ್ಲ. ಯಾವುದೋ ಬೇರೆ ಬೋಗಿಲಿ ಸ್ಪೀಕಿಂಗ್ ಟು ಸಮ್ಮನ್ ಎಲ್ಸ್ 24/7 ಈ ಥರ ಅನ್ಕೊಂಡಿರಲಿಲ್ಲ ಗೈಸ್. ಮನೆಯವ್ರಿಗೆ ಫ್ರೆಂಡ್ಸ್ಗೆ ಎಲ್ಲಾರ್ಗೆ ಮರ್ತೋಗ್ಬಿಟ್ಟಿದ್ದಾನೆ. ಹಾಂ ಆಗಲೇ 2 ದಿವಸಕ್ಕೇನೆ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಸಾರಿ ಮದುವೆ ಆಗಿಲ್ಲ, ಫಸ್ಟ್ ನೈಟ್ ಆದ್ಮೇಲೆ ಮುಗೀತು. 1 ವರ್ಷ. ಹಾಂ ಅದೇ एंगेजमेंट के बाद ये हाल है तो शादी के बाद क्या करें? हाँ, शादी के बाद बच्चे के बाद सभी ससुराल वाले को याद करता है, हाँ। वाले को, दोस्त को, सबको भूल जाएगा. ಹಾಂ ಅದೇನು ಟೆನ್ಷನಲ್ಲಿ ಇಳಿದ್ಬಿಟ್ಟವನ ಏನೋ ಗೊತ್ತಿಲ್ಲ. ಗೈಸ್ ಟ್ರೈನಲ್ಲಿ ಈಗ ಪಿಜ್ಜಾ ತರಿಸಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಪಿಜ್ಜಾ ತರಿಸಿದ್ದಾರೆ. ಇಲ್ಲಿ ಇದು ನನ್ನ ಭರತ್ ಇಷ್ಟೊತ್ತು ಆಚೆ ಇದ್ದ, ಅಲ್ಲಿ ಪಿಜ್ಜಾ ಬಂದಿ ತೆಗ್ದ ಒಳಗಡೆ ಬಂದ್ಬಿಟ್ಟ. ನೋಡಿ ಕೂತ್ಕೊಂತವ್ರೆ. ಆ ವಿಡಿಯೋ ಸ್ಟಾರ್ಟ್ ಆಯಿತು. 4 ದಿವಸ ಟ್ರೈನಲ್ಲಿ ಇದ್ದು ಈಗ ಫೈನಲಿ ಬೆಂಗಳೂರಿಗೆ ಹೋಗೋ ಟೈಮ್ ಬಂತು. ಇನ್ನೊಂದು ಅರ್ಧ ಗಂಟೆ 1 ಅವರ್ ಅನಿಸುತ್ತೆ ತಲುಪ್ಬಿಡ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಫೈನಲಿ ಬೆಂಗಳೂರಿಗೆ ಲ್ಯಾಂಡ್ ಆದ್ವಿ. ಎಲ್ಲ ಲಗೇಜ್ ಇಳಿಸ್ತವ್ರೆ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಮನೆಗೆ ಹೋಗ್ಬಿಡ್ತೀವಿ. ತುಂಬ ಬೇಜಾರಾಗ್ತಿದೆ. ಅಲ್ಲಿ ನೋಡಿದ್ವಲ್ಲ ಹೆಂಗೆ ಇಳಿಸ್ತವ್ರೆ ಬಡ್ಡೆನ. ಅಷ್ಟೇ ಗೈಸ್ ಆಯಿತು, ಇಲ್ಲಿವರೆಗೂ ನಮ್ಮ ಪಯಣ ಇತ್ತು. ಈ ವ್ಲಾಗ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಂಡ್ ಆಗುತ್ತೆ. ಮದುವೆಗೆ ಸಿಗೋಣ, ಬಾಯ್. ಸೊ ಗೈಸ್ ಅಂತೂ ಇಂತೂ ಬೆಂಗಳೂರು ಬಂತು. UP ಎಲ್ಲ ಸುತ್ತಾಡಿ ಇವಾಗ ಜಸ್ಟು ಇಳಿದ್ವಿ ಸ್ಟೇಷನಿಂದ. ನಮ್ಮೂರನ್ನ ವಾಪಸ್ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಆವಾಗಲೇ ವೀಡಿಯೋ ತೊಗೊಂಡೆ. ಥ್ಯಾಂಕ್ ಯು ಗೈಸ್. ಎಸ್ ಬೆಂಗಳೂರು. ಸೊ ಗೈಸ್ ಈಗ ಎಂಥ ಪರಿಸ್ಥಿತಿ ಬಂತಂದರೆ ಇನ್ನೂ UPಗೆ ಹೋಗ್ತಿದ್ದೀನಿ. ಈಗ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೇನಿಲ್ಲ ಗೈಸ್, ಅಂದ್ಕೊಂಡಿದ್ದೀರಾ? ಆ ಥರ ಏನೂ ಇಲ್ಲ. ಪ್ರಯಾಣ ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ಮುಕ್ತಾಯವಾಗಕ್ಕೆ ಬಂದಿದೆ. ಈ ವಿಡಿಯೋ ಪಾರ್ಟ್ 2 ನೆಕ್ಸ್ಟ್ ಆನಂದ್ ಮದುವೆಯಲ್ಲೇ ಸಿಗೋದು. ಅಷ್ಟರಲ್ಲಿ ಯಾರ್ಯಾರು ಏನೇನಾಗಿರ್ತಾರೋ. ಆದರೆ ನಿಜ ಹೇಳ್ತೀವಿ, ಎಂಗೇಜ್ಮೆಂಟ್ ಮಾತ್ರ ಎಂಗೇಜ್ಮೆಂಟ್ ಥರ ಇರಲಿಲ್ಲ. ಆ್ಯಕ್ಚುಲಿ ಒಂದು ಮಿನಿ ಟ್ರಿಪ್ ಥರನೇ ಇತ್ತು ನಿಜವಾಗ್ಲೂ. ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಅವ್ರ ಮನೆಯವರೆಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ ಹಂಗೆ ನಮ್ಮನ್ನು ನೋಡಿಕೊಂಡ್ರು. ಸೊ ಎಲ್ರಿಗೂ ಥ್ಯಾಂಕ್ ಯು. ನಾವು UPವರೆಗೂ ಹೋಗಿದ್ದೀವಿ 10 ದಿನ ಮನೇನ ಬಿಟ್ಟು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಇವಾಗ ವಾಪಸ್ ಹೋಗೋ ಟೈಮ್ ಬಂದಿದೆ. ಲಗೇಜ್ ಹಾಕೊಂಡ್ವಿ, ಲಗೇಜ್ ವಾಪಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ತಿರ್ಗಾ ಅದೇ ಊರು, ಅದೇ ಬೆಂಗಳೂರು, ಅದೇ ಟ್ರಾಫಿಕ್, ಅದೇ ಜನ. ನೋಡೋಣ ಪಾರ್ಟ್ 2 ಆನಂದ್ ಮದುವೆ. ವೆಯ್ಟ್ ಮಾಡ್ತಾ ಇರಿ, ಅವಾಗ ಫುಲ್ಲು ಡೇಟಿಗೆ ಸ್ಟೇ ಟ್ಯೂನ್ಡ್.